ವೀಕ್ಷಕರೇ, ಮೊನ್ನೆ ತಾನೇ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಣೆಗೆ ಹಾಜರಾಗಿದ್ದ ನಟಿ ಪವಿತ್ರ ಗೌಡ ಮತ್ತು ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರಸ್ಪರ ಭೇಟಿಯಾಗಿದ್ದಾರೆ ಅನ್ನುವ ಕೆಲ ಸುಳ್ಳು ಸುದ್ದಿಗಳನ್ನ ಮಾಧ್ಯಮಗಳು ಬಿತ್ತರಿಸಿದ್ದು, ಇದರಿಂದ ಸಾಕಷ್ಟು ಕೋಪಗೊಂಡಿರುವ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಇಂತಹ ವರದಿ ಮಾಡುತ್ತಿರುವ ಮಾಧ್ಯಮಗಳಿಗೆ ತಕ್ಕ ಉತ್ತರವನ್ನ ಸದ್ಯದಲ್ಲೇ ಕೊಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅದಕ್ಕಿಂತ ಮುಂಚೆ ನಿನ್ನೆ ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಅಚ್ಚರಿಯ ಘಟನೆ ಒಂದು ನಡೆದಿದ್ದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಇದ್ದಕ್ಕಿದ್ದ ಹಾಗೆ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಫಾಲೋ ಮಾಡ್ಕೊಂಡಿದ್ದು, ರಾತ್ರಿ 9 ಗಂಟೆಯ ಸಮಯದ ಸ್ಕ್ರೀನ್ ಶಾಟ್ ಅನ್ನ ನೋಡಿದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಪವಿತ್ರ ಗೌಡ ಅವರನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿದ್ದನ್ನ ನೋಡಬಹುದಾಗಿದೆ. ಆದ್ರೆ ಇದಾದ ಕೆಲವೇ ಸಮಯದಲ್ಲಿ ಅಂದ್ರೆ 10 ಗಂಟೆ ಸಮಯಕ್ಕೆ ಅಂದ್ರೆ ಕೇವಲ ಒಂದೇ ಗಂಟೆಯಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಮತ್ತೆ ಪವಿತ್ರ ಗೌಡರನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ಫಾಲೋ ಮಾಡ್ಕೊಂಡಿದ್ದು, ಈ 1 ಗಂಟೆಗಳ ಕಾಲ ವಿಜಯಲಕ್ಷ್ಮಿ ದರ್ಶನ್ ಪವಿತ್ರ ಅವರನ್ನ ಯಾಕೆ ಫಾಲೋ ಮಾಡಿದ್ರು ಅನ್ನುವ ಸಾಕಷ್ಟು ಸಂಶಯಗಳನ್ನ ಉಂಟು ಮಾಡಿದೆ. ವೀಕ್ಷಕರೇ, ಒಂದು ಮಾಹಿತಿಯ ಪ್ರಕಾರ ಮೊನ್ನೆ ಕೋರ್ಟ್ ನಲ್ಲಿ ನಟ ದರ್ಶನ್ ಅವರ ಬಳಿ ಪವಿತ್ರ ಗೌಡ ನಂಬರ್ ಕೊಡಿ ಅಂತ ಒತ್ತಾಯ ಮಾಡಿದ್ರು ಅಂತ ಎನ್ನಲಾಗ್ತಿದೆ. ಈ ಕಾರಣದಿಂದಲೇ ಕೋಪಗೊಂಡಿರುವ ವಿಜಯಲಕ್ಷ್ಮಿ ದರ್ಶನ್ ಪವಿತ್ರ ಗೌಡ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಫಾಲೋ ಮಾಡಿ ಇದರ ಬಗ್ಗೆ ವಿಚಾರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಏನೇ ಆಗಿರ್ಲಿ ವೀಕ್ಷಕರೇ, ಯಾರೆಲ್ಲ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇನ್ಯಾವತ್ತೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಬಿಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳೋರು, ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ.